ವೆಲ್ಕಮ್ ಟು ಎಪಿಸೋಡ್ 6 ಆಫ್ ಲಂಚ್ ಬಾಕ್ಸ್ ರೆಸಿಪಿ. ಇವತ್ತು ನಾನು ಟೊಮ್ಯಾಟೊ ಬಾತ್ ಮಾಡಿದ್ದೆ. ಅದು ಅವರೆಕಾಳು ಹಾಕಿಬಿಟ್ಟು ಹೋಟೆಲ್ ಸ್ಟೈಲು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 2 ರಿಂದ 3 ಒಣಮೆಣಸಿನ್ಕಾಯಿ, 4 ಎಸ್ಲು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಚಮಚದಷ್ಟು ಧನಿಯಾ ಬೀಜ, 1 ಚಮಚದಷ್ಟು ಗೋಡಂಬಿ, ಅರ್ಧ ಚಮಚದಷ್ಟು ಸೋಂಪು, 1-2 ಟೊಮ್ಯಾಟೊ ಹಾಕಿ ಒಂಚೂರು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಕುಕ್ಕರ್ನ ಬಿಸಿಗಿಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಬಿಸಿಯಾದ ನಂತರ ಪಲಾವ್ಗೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ತೀವಲ್ವ, ಮಸಾಲೆ ಐಟಮ್ ಏನೇನು ಅವೈಲೇಬಲ್ ಇರುತ್ತೆ ಅದನ್ನ ಹಾಕೋಬಹುದು. ಅದೆಲ್ಲ ಫ್ಲೇವರ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡು ಅದಾದ ನಂತರ ಟೊಮ್ಯಾಟೊನ ಸೇರಿಸ್ಕೋಬೇಕು. 2 ಟೊಮ್ಯಾಟೊ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಇದೆ ಟೊಮೆಟೊ, ಹಂಗಾಗಿ 2 ಇಲ್ಲಿ ರುಬ್ಬೋದಕ್ಕೆ, ಹಾಗೆಯೇ 2 ಇಲ್ಲಿ ಹಾಗೆಯೇ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೆಟೊ ಬೇಗ ಮ್ಯಾಶೇ ಆಗುತ್ತೆ ಅಂಥೇಳಿ. ಟೊಮೆಟೊ ಮ್ಯಾಶ್ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕೋಬೋದು, ಯೂಶ್ವಲಿ ಟೊಮೆಟೊ ಬಾತ್ಗೆ ಬಟಾಣಿ ಹಾಕ್ತಾರೆ, ಬಟ್ ಸೀಸನ್ ಇರೋದ್ರಿಂದ ನಾನು ಅವರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಸೋಂಪು ಒಂದು ಅರ್ಧ ಚಮಚ ಅಥವಾ 1/4 ಚಮಚ ಹಾಕೋದ್ರಿಂದ ಅದು ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಅದಾದ ನಂತರ ಅಕ್ಕಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಕ್ಕತ್ತಾಗಿರುವಂಥ ಟೊಮ್ಯಾಟೊ ಬಾತು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬರಲಾ?